ಗುಡ್ ಮಾರ್ನಿಂಗ್ ಮಿನಿ ವ್ಲಾಗ್ಗೆ ಸ್ವಾಗತ. ಬೆಳಗ್ಗೆ ಎದ್ದು ಗ್ರೀನ್ ಟೀ ತಗೊಂಡು ಸ್ವಲ್ಪ ಬಾದಾಮ್ ತಗೊಂಡೆ. ರಚ್ಚು ನೆನೆ ನಮ್ಮ ಮನೇಲೆ ಉಳ್ಕೊಂಡಿದ್ಲು, ಈಗ ಹೊರಡಕ್ ರೆಡಿ ಆಗಿದ್ದಾಳೆ. ಪಿಂಕಿ ಎಬ್ರುಸಕ್ಕ ಅಂದಿದ್ಲು, ಆಮೇಲೆ ಹೊಟ್ಟೆ ನೋತಿದ್ದಕ್ಕ ಇವತ್ತು ಬೇಡ ಅಂತಂದ್ಲು. ಅಂಡ್ ರಚ್ಚು ಬಾಯ್ ಅನ್ಬಿಟ್ಟು ಹೊರಟ್ಲು. ನಾನು ಜಿಮ್ಗೆ ಹೋಗಿ ನಾನು ರೆಗ್ಯುಲರ್ ಆಗಿ ಮಾಡುವಂತ ಎಕ್ಸರ್ಸೈಸ್ ನೆಲ್ಲ ಮಾಡಿ ಸೆಷನ್ ಏನಿತ್ತು ಅದನ್ನ ಮುಗಿಸ್ಕೊಂಡೆ. ಅದಾದ್ಮೇಲೆ ಸ್ವಲ್ಪ ಕಾರ್ಡಿಯೋ ಕೂಡ ಮಾಡಿದೆ. ಇದು ಇವತ್ತಿನ ಬ್ರೇಕ್ಫಾಸ್ಟ್. ತಗೊಂಡು ಪ್ರಮೋಷನ್ ಇತ್ತು, ಸೊ ನಾನು ಪಿಂಕಿ ರೆಡಿಯಾಗಿ ಹೋದ್ವಿ. ಮುಗಿಸ್ಕೊಂಡ್ ಬಂದ್ಮೇಲೆ ಸನಿ ಜೊತೆ ಸ್ವಲ್ಪ ಆಟ ಆಡ್ದೆ. ಆದ್ಮೇಲೆ ಸ್ವಲ್ಪ ಗೋಲ್ಡ್ ಶಾಪ್ ಅಲ್ಲಿ ಕೆಲಸ ಇತ್ತು, ಆ ಕೆಲಸ ಬರೋಣ ಅಂತೇಳಿ ನಾನು ಪಿಂಕಿ ಹೋದ್ವಿ. ಅದಾದ್ಮೇಲೆ ಬಂದು ಲಂಚ್ ನ ತಗೊಂಡೆ. ಯುಕ್ತನ್ ಫ್ರೆಂಡ್ ಬರ್ತ್ಡೇ ಇತ್ತು, ಸೊ ರಾಧಾ ಯುಕ್ತನ ರೆಡಿ ಮಾಡ್ತಾ ಇದ್ಲು. ಅದಾದ್ಮೇಲೆ ರಘು ಬಂದ, ಸೊ ಇದನ್ನ ಸ್ಟಾರ್ಟ್ ಮಾಡ್ದ. ಅವ್ನು ಇದನ್ನ ಆಡ್ತಾನೆ ವರ್ಕೌಟ್ ಮುಗಿಸ್ಕೊಂಡ್ಬಿಡ್ತಾನೆ. ಅದಾದ್ಮೇಲೆ ನಾನು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ ಅಂತ ಕೆಳಗಡೆ ಹೋದೆ. ಆದ್ಮೇಲೆ ಬಂದು ಡಿನ್ನರ್ ತಗೊಂಡೆ. ನೋಡಿ ಯುಕ್ತ ನಾನು ಟೆಂಟ್ ಮಾಡ್ಕೊಂಡಿದ್ದೀನಮ್ಮ ಅಂತ ಟೆಂಟ್ ಮಾಡ್ಕೊಂಡು ಅದ್ರಲ್ಲಿ ಮಲ್ಕೊಂಡಿದ್ದಾಳೆ. ಮೋಸ ಮಾಡಿರೋ ಶತ್ರುನ ಬೇಕಾದ್ರೆ ಕ್ಷಮಿಸ್ಬಿಡ್ಬೋದು, ಆದ್ರೆ ನಂಬಿಕೆ ಇಟ್ಕೊಂಡಿರುವ ಫ್ರೆಂಡ್ ಏನಾದ್ರು ನಮ್ಗೆ ದ್ರೋಹ ಮಾಡಿದ್ರೆ ಅದನ್ನ ಯಾವತ್ತೂ ಕ್ಷಮಿಸಕ್ಕಾಗಲ್ಲ. ಸ್ನೇಹ ಅಂತ ಒಳಗೆ ಸ್ಕೀಮ್ ಹಾಕ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮುಹೂರ್ತ ಇಡ್ತಾರೋ. ಈ ಹಾಡಿನ ಅರ್ಥ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಸೊ ನಿಮ್ ಫ್ರೆಂಡ್ ಯಾರಾದ್ರೂ ನಿಮ್ಗೆ ಮೋಸ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮೀ, ಬಾಯ್.